ನಮಸ್ಕಾರ ವೀಕ್ಷಕರೇ, ವಿನಯ್ ಗೌಡ ಅವರ ಕರಿಯರ್, ಫ್ಯಾಮಿಲಿ ಹಾಗೂ ಪರ್ಸನಲ್ ಡೀಟೇಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿನಯ್ ಗೌಡ ಸ್ಯಾಂಡಲ್ವುಡ್ನಲ್ಲಿ ಕೆಲಸ ಮಾಡುವ ಭಾರತೀಯ ನಟ. ಅವರು ಅನೇಕ ಕನ್ನಡ ಪೌರಾಣಿಕ ಟಿವಿ ಕಾರ್ಯಕ್ರಮಗಳಲ್ಲಿ ಶಿವನ ಪಾತ್ರಕ್ಕಾಗಿ ಖ್ಯಾತಿಯನ್ನು ಗಳಿಸಿದ್ದಾರೆ. ವಿನಯ್ ಗೌಡ ಅವರು ಬುಧವಾರ 7 ಮಾರ್ಚ್ 1979ರಂದು ಭಾರತದ ಕರ್ನಾಟಕ ಅದೇ ಬೆಂಗಳೂರಿನಲ್ಲಿ ಜನಿಸಿದರು. ಈಗ ಅವರಿಗೆ 44 ವರ್ಷಗಳು. ಕೇರ್ಲಿ ಸೊಸೈಟಿಯ ಎಸ್ ನಿಜಲಿಂಗಪ್ಪ ಕಾಲೇಜಿನಲ್ಲಿ ಓದಿದ್ದರು. 2000ನೇ ಇಸವಿಯಲ್ಲಿ ತಂದೆಯೊಂದಿಗೆ ಜಗಳ ಮಾಡಿಕೊಂಡು ಬೆಂಗಳೂರನ್ನ ಮನೆ ತೊರೆದು 21ನೇ ವಯಸ್ಸಿನಲ್ಲಿ ಮುಂಬೈಗೆ ತೆರಳಿದ್ದರು. ಮುಂಬೈನ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದ ಅವರು ನಂತರ ನಟಿನಲ್ಲಿ ವೃತ್ತಿ ಜೀವನವನ್ನು ನಡೆಸಿದರು. ಅವರ ತಂದೆ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು 2016ರಲ್ಲಿ ನಿಧನರಾದರು. ಅವರಿಗೆ ಒಬ್ಬ ಸಹೋದರ ಮತ್ತು ಸಹೋದರಿ ಇದ್ದಾರೆ. ಅವರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ವಿನಯ್ ಗೌಡ ಅವರು 15 ಜೂನ್ 2008ರಂದು ಕಾಸ್ಟಿಂಗ್ ಡೈರೆಕ್ಟರ್ ಅಕ್ಷತಾ ಗೌಡರನ್ನು ವಿವಾಹ ಆದರು. ಅವರಿಗೆ 15 ನವೆಂಬರ್ 2008ರಂದು ಜನಿಸಿದ ಋಷಭ್ ಗೌಡ ಎಂಬ ಮಗನಿದ್ದಾನೆ. ಋಷಭ್ ಉತ್ತಮ ಸ್ಕೇಟರ್ ಆಗಿದ್ದು ವಿವಿಧ ಶಾಲಾ ಮಟ್ಟದ ಸ್ಕೇಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಸ್ಪರ್ಧಿಸಿದ್ದಾರೆ. ಅವರು 2015ರಲ್ಲಿ ರಾಕೆಟ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ಅವರು 2018ರಲ್ಲಿ ATM, ಶಿವಾಜಿ ಸುರತ್ಕಲ್, ರೋಷನ್ ರವಿ, ಪೊಗರು, ಕೈಮಾರು ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು 2013ರಲ್ಲಿ ಚಿಟ್ಟೆ ಹೆಜ್ಜೆ ಎಂಬ ಟಿವಿ ಶೋ ಮೂಲಕ ಪಾದಾರ್ಪಣೆ ಮಾಡಿದರು. ಆ ಸಮಯದಲ್ಲಿ ಅವರು ನಟನೆಯಲ್ಲಿ ಆಸಕ್ತಿ ಹೊಂದಿರಲಿಲ್ಲ ಮತ್ತು ಹೆಚ್ಚು ಹಣ ಗಳಿಸಲು ನಟನೆಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅವರು 2016ರಲ್ಲಿ ಹರಹರ ಮಹಾದೇವ ಚಿತ್ರದಲ್ಲಿ ಶಿವನ ಪಾತ್ರದೊಂದಿಗೆ ಖ್ಯಾತಿಯನ್ನು ಗಳಿಸಿದರು ಮತ್ತು ಅವರ ನಟನೆಗೆ ಅಭಿಮಾನಿಗಳಿಂದ ಇಷ್ಟಪಟ್ಟರು. ಅವರು 2023ರಲ್ಲಿ ನಮ್ಮ ಲಚ್ಚಿಯಲ್ಲಿ ಬದ್ರಿನಾಥ್, ಚಿನ್ನಿ ಮತ್ತು 2023ರಲ್ಲಿ ಶಾಂಭವಿ ಸೇರಿದಂತೆ ಅನೇಕ ಟಿವಿ ಶೋಗಳಲ್ಲಿ ಖಳನಾಯಕರಾಗಿ ನಟಿಸಿದ್ದಾರೆ. ಅವರ ಚೊಚ್ಚಲ ಕನ್ನಡ ರಿಯಾಲಿಟಿ ಟಿವಿ ಶೋ 2015ರಲ್ಲಿ ಡ್ಯಾನ್ಸ್ ಶೋ ಸೂಪರ್ ಜೋಡಿ. ಇದರಲ್ಲಿ ಅವರು ತಮ್ಮ ಪತ್ನಿ ಅಕ್ಷತಾ ಗೌಡ ಅವರೊಂದಿಗೆ ಭಾಗವಹಿಸಿದ್ದರು. ಕಿಚ್ಚ ಸುದೀಪ್ ಅವರು ನಡೆಸಿಕೊಟ್ಟ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಸ್ಪರ್ಧಿಗಳಾಗಿ ಒಬ್ಬರಾಗಿ ವಿನಯ್ ಕೂಡ ಸೇರಿಕೊಂಡಿದ್ದಾರೆ. ಅವರು 2021ರಲ್ಲಿ ರಾಮೋಯಿ ಚಂದಮಾಮ ಮೂಲಕ ತೆಲುಗು ದೂರದರ್ಶನ ಉದ್ಯಮಕ್ಕೆ ಪಾದಾರ್ಪಣೆ ಮಾಡಿದರು. ಹರಹರ ಮಹಾದೇವ ಟಿವಿ ಕಾರ್ಯಕ್ರಮಕ್ಕೆ ವಿಶೇಷ ಪ್ರಶಸ್ತಿ, 2018ರಲ್ಲಿ ಸ್ಟಾರ್ ಪರಿವಾರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ, ದಿ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕದಿಂದ ಸನ್ಮಾನಿಸಲಾಯಿತು. ಅವರು KTM 200, ಡ್ಯೂಕ್, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಮತ್ತು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಅನ್ನು ಹೊಂದಿದ್ದಾರೆ. ವಿನಯ್ ಗೌಡ ಅವರ ಮರ್ಸಿಡೀಸ್ ಕಾರು ಹೊಂದಿದ್ದಾರೆ. ವಿನಯ್ ಗೌಡ ಅವರು ತಮ್ಮ ಬಲಗೈ ಮತ್ತು ಭುಜದ ಮೇಲೆ ಶಿವ, ಕುತ್ತಿಗೆಯ ಹಿಂಭಾಗದಲ್ಲಿ ಸಿಂಹ, ಬಲಗೈಯಲ್ಲಿ ಟ್ಯಾಟೂ ಮತ್ತು ಎಡ ಎದೆಯ ಮೇಲೆ ಅವರ ಪತ್ನಿ ಅಕ್ಷತಾ ಸೇರಿದಂತೆ ಅನೇಕ ಹಚ್ಚೆಗಳನ್ನು ತಮ್ಮ ದೇಹದ ಮೇಲೆ ಹಾಕಿಸಿಕೊಂಡಿದ್ದಾರೆ. ಅವರು ಅಭಿಮಾನಿಗಳು ಅವರಿಗೆ ವಿನಿ ಮತ್ತು ವಿನು ಎಂದು ಅಡ್ಡಹೆಸರುಗಳನ್ನು ಇಟ್ಟಿದ್ದಾರೆ. ಅವರು ಮಾಂಸಾಹಾರವನ್ನು ತಿನ್ನಲು ಇಷ್ಟಪಡುತ್ತಾರೆ. ಸಂದರ್ಶನವೊಂದರಲ್ಲಿ ಅವರು ತಮ್ಮ ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿಲ್ಲ ಮತ್ತು ಅನೇಕ ವರ್ಷಗಳಿಂದ ಅವರೊಂದಿಗೆ ಸಂಪರ್ಕದಲ್ಲಿರಲಿಲ್ಲ. ಆದ್ದರಿಂದ ಅವರು ತಮ್ಮ ಮಗನೊಂದಿಗೆ ಗರಿಷ್ಠ ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತಾರೆ ಎಂದು ಹೇಳಿದರು. ಬಿಡುವಿನ ವೇಳೆಯಲ್ಲಿ ಲಾಂಗ್ ಡ್ರೈವ್ ಮಾಡಲು ಇಷ್ಟಪಡುತ್ತಾರೆ. ಅವರು ಪ್ರಾಣಿ ಪ್ರೇಮಿ ಮತ್ತು ಕೋಕೋ, ಬ್ರೌನಿ ಮತ್ತು ರಿಯೋ ಎಂಬ 3 ನಾಯಿಗಳನ್ನು ಹೊಂದಿದ್ದಾರೆ. ವಿನಯ್ ಮತ್ತು ಅಕ್ಷತಾ ಬಾಲ್ಯದಿಂದಲೂ ಪರಸ್ಪರ ಪರಿಚಿತರು ಮತ್ತು ನಂತರ ಸಂಬಂಧವನ್ನು ಬೆಳೆಸಿದರು. ಅಕ್ಷತಾಳ ಹೆತ್ತವರು ಅವರ ಸಂಬಂಧದಿಂದ ಸಂತೋಷವಾಗದಿದ್ದರೂ ಸುಮಾರು 10 ವರ್ಷಗಳ ಸಂಬಂಧದ ನಂತರ ಅವರು ತಮ್ಮ ಪೋಷಕರ ಒಪ್ಪಿಗೆ ಇಲ್ಲದೆ ವಿವಾಹವಾದರು. ವಿನಯ್ಗೆ ಯಾವುದೇ ರೀತಿಯ ಎಕ್ಸ್ ಗರ್ಲ್ಫ್ರೆಂಡ್ಸ್ಗಳಿಲ್ಲ. ಅವರು ಯಾವುದೇ ಗರ್ಲ್ಫ್ರೆಂಡ್ಗಳ ವಿಚಾರವನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿಲ್ಲ. ನಿಮಗೆ ಅದರ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಬಹುದು.